ಬಂದಿದ ತಕ್ಷಣ ನಾನು ಕೇಳಿದ್ರು, ಅಕ್ಕ ನಿಮ್ಮ ಹೆಸರು ನಿಖಿತಾ ಅಲ್ವಾ ಅಂತ. ನಾನು ಶಾಕ್ ಆಗೋದೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಸ್ಟ್ರಾಂಗ್ ಗರ್ಲ್ಸು, ಎಷ್ಟು ಇಂಟೆಲಿಜೆನ್ಸ್ ಅಂದರೆ ನಾವೇನೂ ಇಲ್ಲ ಅವ್ರ ಮುಂದೆ. ನಮ್ಗೇನಂದರೆ ನಮ್ಗೇನಿದ್ರೂ ಸಾಕಾಗಲ್ಲ, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅಂತೀವಿ. ಬಟ್ ಅವ್ರು ಹಂಗಲ್ಲ, ಇರೋದ್ರಲ್ಲೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕಂಡ್ಕೊಳ್ತಾರೆ ಅವರು. ನಾನು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕಿತ್ತು ಅವ್ರಿಗೆ. ಅಲ್ಲಿ ಹೇಳಿದ್ರು, ನಿಮ್ಗೇನು ಇಷ್ಟ ಬರುತ್ತೆ ಹೇಳಿ, ನಾನು ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಇಲ್ಲ ಅಕ್ಕ ನೀನು ಸಾಂಗ್ ಆಡು, ಡ್ಯಾನ್ಸ್ ಮಾಡು ಅಂತ ಹೇಳಿದ್ರು. ಅವ್ರಿಗೆ ಇಷ್ಟ ಆಗೋ ಥರ ನನಗಷ್ಟೊಂದು ಹಾಡೋಕ್ಕೆ ಬರೋಲ್ಲ, ಬಟ್ ಸ್ವಲ್ಪ ಹಾಡಿದೆ, ನನಗೆ ಸ್ವಲ್ಪ ಡ್ಯಾನ್ಸ್ ಮಾಡಿದೆ. ಒಂದು 5 ನಿಮಿಷ ಕರೆಂಟ್ ಹೋಗ್ಬಿಟ್ರೆ ಕತ್ಲಲ್ಲಿ ಅದು ಬೀಳಿಸ್ತೀವಿ, ಇದು ಹೊಡೆದಾಕ್ತೀವಿ, ಇನ್ನೇನೋ ಮಾಡ್ತೀವಿ, ಭಯ ಆಗುತ್ತೆ. ಬಟ್ ಅವ್ರ ಜೀವನ ಪೂರ್ತಿ ಅವ್ರಿಗೆ ಕಣ್ಣೇ ಕಾಣಿಸಲ್ಲ, ಕತ್ಲಲ್ಲೇ ಇರ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಅವರು ಗ್ರೇಟ್ ಅನ್ಬೋದು. ಅಲ್ಲಿ ಇರೋ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾವು ಚಿಕ್ಕ ಮಕ್ಕಳ ಥರ ಆಗೋದ್ವಿ. ಯಾಕಂದರೆ ಅಲ್ಲಿರೋ ಮಕ್ಕಳಿಗೆಲ್ಲ ಕಣ್ಣು ಕಾಣಿಸ್ತಿರ್ಲಿಲ್ಲ ಸರಿಯಾಗಿ. ಒಬ್ರಿಗೆ ಅಂದರೆ ನಾರ್ಮಲಾಗಿ ಕಾಣಿಸುತ್ತೆ, ಬಟ್ ಐಬಾಲ್ಸ್ ಮಾತ್ರ ಮೂವ್ ಆಗ್ತಿರತ್ತೆ ಅಂಥ ಮಕ್ಕಳು. ಮತ್ತು ಎಲ್ಲ ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ ಆಗೇ ಇದ್ದರು ಅವರು. ಒಬ್ಳು ದಿವ್ಯಾ ಅಂತ ಹುಡುಗಿ ಇದ್ಲು, ಸಖತ್ ಇಷ್ಟ ಆದ್ದು ನನಗೆ. ಅವಳು ಮೈಂಡ್ ಹೆಂಗಿದೆ ಅಂದರೆ ಎಷ್ಟು ಫಾಸ್ಟ್ ಮೈಂಡ್ ಅಂದರೆ ಏನಾದರೂ ಹೇಳಿದ್ರು ಟಕ್ 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 ಅಂತ ಆನ್ಸರ್ ಹೇಳ್ತಾರೆ. ಅಷ್ಟು ನನಗೂ ಮೀನ್ಸ್ ಬರಲ್ಲ ಆನ್ಸರ್ ಹೇಳೋಕ್ಕೆ, ಅಷ್ಟು ಚೆನ್ನಾಗಿ ಮಾತಾಡೋದು. ವಯಸ್ಸಾದ ತಂದೆ ತಾಯಿಂದರನ್ನ ನೋಡ್ಕೊಳ್ದೇ ಇರೋ ಮಕ್ಕಳು ಒಂದೆಡೆ ಅಂದ್ರೆ ಬೆಳೆಯೋ ಮಕ್ಕಳನ್ನ ನಿರ್ಲಕ್ಷಿಸೋ ತಂದೆ ತಾಯಿಂದರು ಪ್ರಪಂಚದ ಅದೆಷ್ಟೋ ಭಾಗಗಳಲ್ಲಿ ಇದ್ದಾರೆ. ವಿಚಿತ್ರ ಅಂದ್ರೆ ಇದೇ ಅಲ್ವಾ? ನಾನು ಡೈಲಿ ನೀವೆಲ್ಲ ತಿಂಡಿ ಮಾಡ್ಕೊಂಡು ತಿಂತಾ ಇರ್ತೀರಾ, ನಿಮ್ಗೆ ಇವತ್ತನ ಸ್ಪೆಷಲ್ ಬೇಕಿದ್ರೆ ಹೇಳಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಹೇಳಿದ್ರೆ ನಂಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಅಕ್ಕ, ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನಿಖಿತಾ ಅವ್ರಿಗೆ ಚೆನ್ನಾಗಿ ಬಜ್ಜಿ ಮಾಡಿಕೊಟ್ವಿ. ನಾನು ಫಸ್ಟಲ್ಲಿ ಹೋದಾಗ ನನ್ನ ಮೈಂಡಲ್ಲಿ ಬಂದಿದ್ದು ಅವ್ರಿಗೆ ಧೈರ್ಯ ತುಂಬಬೇಕು ಅಂತ. ಬಿಕಾಸ್ ನಮಗೆ ಒಂಚೂರು ಗಾಯ ಆಗಿಬಿಟ್ರೆ ನಾವು ಗಾಯ ಆಗಿದೆ ಅಂತ ತುಂಬ ವರಿ ಮಾಡ್ಕೊತೀವಿ. ಬಟ್ ಅವ್ರಿಗೆ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಗಾಯ ಆಗಿದೆ ಅಂದರೆ ಅವ್ರಿಗೆ ಕಣ್ಣೇ ಕಾಣಿಸಲ್ಲ, ಏನು ಪ್ರಪಂಚ ಹಿಂಗಿದೆ ಅಂತ ನೋಡೇ ಇರಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರು ನಮಗೆಲ್ಲ ಕೊಟ್ಟು ನಾವು ಎಷ್ಟು ದುರಾಂಕಾರದಿಂದ ನಡ್ಕೋತೀವಿ. ಒಂದೊಂದು ವಿಷಯದಲ್ಲೇ ನಮಗೆ ಗೊತ್ತಿದ್ದು ತಪ್ಪು ಮಾಡ್ತೀವಿ ಒಂದೊಂದು ಸಲ. ಆದರೆ ಆ ಮಕ್ಕಳಂತೂ ನಿಜವಾಗ್ಲೂ ದೇವ್ರ ಮಕ್ಕಳು ಅಂತಲೇ ಹೇಳಬೇಕು. ಅವ್ರ ಜೊತೆಗೆಲ್ಲ ಗೇಮ್ಸ್ ಎಲ್ಲ ಆಡಿದೆ, ಸಖತ್ ಖುಷಿ ಆಯಿತು. ಒಂದು ಟೈಮ್ ಸ್ಪೆಂಡ್ ಆಗಿದ್ದು. ಬೆಳಿಗ್ಗೆಯಿಂದ ನಾವೇನು ಬ್ರೇಕ್ಫಾಸ್ಟು ಟೀ ಕಾಫಿ ಏನು ಕುಡ್ದಿಲ್ಲ. ಆದರೆ ನಾವು ಅನಿಸ್ಲೇ ಇಲ್ಲ ಟೀ ಕಾಫಿ ಏನು ಕುಡ್ದಿಲ್ಲ, ಇಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಊಟ ಮಾಡಿಲ್ಲ ಅಂತ ಏನು ಅನಿಸ್ಲೇ ಇಲ್ಲ. ಅಂದರೂ ಆ ಮಕ್ಕಳ ಕೈಯಿಂದ ಕೇಸರಿ ಬಾತ್ ತಿನ್ಸಿದ್ರು, ಅವ್ರ ಕೈಯಿಂದ ತಿನ್ಸಿದ್ರು. ಸಖತ್ ಖುಷಿ ಆಯಿತು. ಒಂಥರ ಫುಲ್ ಡೇ ಸೂಪರಾಗೋಯ್ತು. ಆರು ಜನಕ್ಕೂ ಸೀರೆ ಉಡಿಸಿ, ಇಬ್ಬರು ಲಂಗ ದಾವಣಿ, ಒಬ್ಬರು ಸ್ಕರ್ಟ್, ಇನ್ನು 3 ಜನ ಸ್ಯಾರಿ ಹಾಕ್ಬಿಟ್ಟು ಅವ್ರಿಗೆ ಫ್ಯಾಷನ್ ಶೋ ಮಾಡಿಸ್ದೆ. ಯಾವ ಥರ ಮಾಡಬೇಕು, ಸೀರೆ ಉಟ್ಕೊಂಡ್ರೆ ಯಾವ ಥರ ಹೋಗಬೇಕು, ಸಿಂಪಲಾಗಿ ಹೇಳ್ಕೊಟ್ಟೆ.
ಲೈಕ್ ನಾನು ಸ್ವಾತಿ ಇಬ್ಬರು ಸೇರ್ಕೊಂಡು ಅವ್ರಿಗೆ ಗೇಮ್ಸ್ ಆಡಿದಾಗ ಅವ್ರಿಗೊಂದು ಸ್ಮಾಲ್ ಹೇರ್ ಪಿನ್ ಕ್ಲಿಪ್ ಕೊಟ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ. ಅಯ್ಯೋ ಕ್ಲಿಪ್ ತುಂಬ ಚೆನ್ನಾಗಿದೆ ಅಕ್ಕ, ಸೌಂಡ್ ಬರ್ತಾ ಇದೆ, ಹಂಗೆ ಹಿಂಗೆ ಅಂದರು. ಬದುಕಲ್ಲಿ ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದ್ರೂ ಒಂದೇ ಒಂದು ಸಣ್ಣ ಕೊರತೆ ಕಂಡು ಬಂದ್ರೂ ಕುಗ್ಗಿ ಹೋಗೋ ನಾವು ಆತ್ಮವಿಶ್ವಾಸ ಅಂದ್ರೆ ಏನು ಅನ್ನೋದನ್ನ ಇವರಿಂದ ಕಲಿಬೇಕು. ಅವ್ರು ಬೇರೆ ನಾವು ಬೇರೆ ಅಂತ ಅನ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅಲ್ಲಿ ಇದ್ದವರೆಲ್ಲ ನಮ್ಗಿಂತ ವಯಸ್ಸಲ್ಲಿ ಕಮ್ಮಿ ಇದ್ದವರು. ನನ್ನ ತಂಗಿಂದಿರು ಅಂತಾನೆ ನಾನು ಎಲ್ರೂ ಮಾತಾಡಿಸ್ದೆ. ಅವರು ಕೂಡ ಅಕ್ಕ ಅಕ್ಕ ಅಂತ ಹೇಳಿ ಮಾತಾಡಿಸ್ತಿದ್ರು. ತುಂಬಾನೇ ಖುಷಿ ಆಯ್ತು. ನೀವು ಆಚೆ ಸ್ಕೂಲ್ಗೆಲ್ಲ ನೀವೇ ಹೋಗ್ತೀರಾ ಅಥವಾ ಯಾರೋ ಡ್ರಾಪ್ ಮಾಡ್ತಾರೆ ಅಂತ ಕೇಳಿದ್ವಿ. ಇಲ್ಲ, ಕೆಲವೊಂದ್ಸಲ ನಾವೇ ಹೋಗ್ತೀವಿ, ಕೆಲವೊಂದ್ಸಲ ಡ್ರಾಪ್ ಮಾಡ್ತಾರೆ. ಆಮೇಲೆ ಕೆಲವೊಬ್ರು ಸಂಗೀತಗಳು ಕಲಿತಾ ಇದ್ದಾರೆ, ಅಲ್ಲಿ ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ. ಕಣ್ಣು ಕುರುಡಾದರೇನು, ಮನಸ್ಸು ಕುರುಡ. ಬದುಕೋದಕ್ಕೆ ಬೇಕು ಆಸಕ್ತಿ, ಆತ್ಮವಿಶ್ವಾಸ. ನಿಜವಾಗ್ಲೂ ಅಂಥವ್ರಿಗೆಲ್ಲ ದೇವ್ರು ತುಂಬಾ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಎಂತೆಂಥವ್ರಿಗೆ ಎಲ್ಲೆಲ್ಲೋ ದುಡ್ಡುಗಳನ್ನ ಹಾಳು ಮಾಡ್ತೀರಂತೆ, ಸಾವಿರಾರು ರೂಪಾಯಿ ಕೊಟ್ಬಿಟ್ಟು. ಬಟ್ ಇಂಥವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅಂಥ ಮಕ್ಕಳು ಇನ್ನೂ ಚೆನ್ನಾಗಿ ಬೆಳೀತಾರೆ, ಇನ್ನೂ ಚೆನ್ನಾಗಿ ಒಳ್ಳೇದಾಗಲಿ. ತುಂಬ ಖುಷಿ ಆಗುತ್ತೆ. ಅವ್ರು ನೆನೆಸ್ಕೊತಿದ್ರೆ ಮಾತಾಡೋಕ್ಕೆ ಮಾತೇ ಇಲ್ಲ. ಅಂಥ ಮಕ್ಕಳು ನೋಡ್ಬಿಟ್ಟು ನಿಜವಾಗ್ಲೂ ಖುಷಿ ಆಗ್ತದೆ. ತುಂಬ ಒಂದು ಕಡೆ ಎಲ್ಲೋ ತುಂಬ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಬಿಕಾಸ್ ಅವರಲ್ಲಿ ಕೆಲವರಲ್ಲಿ ಆತ್ಮವಿಶ್ವಾಸ ತುಂಬ ಇದೆ. ನಾನು ಮಾಡ್ತೀನಿ, ನನ್ನ ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆಯಲ್ಲ, ಅದಕ್ಕೆ ಗ್ರೇಟ್ ಅನ್ಬೇಕು. ಸೊ ನಾನು ಅವ್ರಿಗೆ ಹೇಳೋದು ಒಂದೇ, ನೀವೇನಾದರೂ ಮಾಡಿ ಜೀವನದಲ್ಲಿ ಕರೆಕ್ಟಾಗಿ ಮಾಡಿ, ಒಂದು ಗುರಿ ಇಟ್ಕೊಂಡು ಮಾಡಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಂಬೇಡಿ, ಆಗುತ್ತೆ ಅಂತ ಮಾಡಿ. ನಿಮ್ಮ ತಂದಲ್ಲಿ ಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ನೀವು ಪ್ರೂವ್ ಮಾಡಿ ತೋರಿಸಿ, ನಾನು ಎಲ್ಲಿದ್ದರೂ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಿ ಮುಂದೆ ಬರ್ತೀನಿ ಅಂತ.